ಆತ್ಮೀಯ ಸ್ನೇಹಿತರೆ, ಇಂದು ನವರಾತ್ರಿಯ ಕೊನೆಯ ದಿನ. ದುರ್ಗೆಯ 9 ಅವತಾರಗಳಲ್ಲಿ ನಿಮಗೆ ಈಗಾಗಲೇ 8 ಅವತಾರಗಳ ಬಗ್ಗೆ ತಿಳಿಸಿದ್ದೆವು. ಆ 8 ಅವತಾರಗಳ ಬಗ್ಗೆ ನೀಡಿದ ಮಾಹಿತಿಯು ನಿಮಗೆ ತೃಪ್ತಿಕರವಾಗಿತ್ತು ಎಂದು ಭಾವಿಸುತ್ತೇನೆ. ಇನ್ನುಳಿದಿರುವ ದುರ್ಗೆಯ 9ನೇ ಅವತಾರವಾದ ಸಿದ್ಧಿದಾತ್ರಿ ರೂಪ. ಸ್ನೇಹಿತರೆ, ಇಂದು ದುರ್ಗೆಯನ್ನ ಸಿದ್ಧಿದಾತ್ರಿ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಇವಳು ಸರ್ವ ಸಿದ್ಧಿಗಳ ಧಾತ್ರಿಯಾಗಿದ್ದು ಅಸಾಧ್ಯವನ್ನು ಸಾಧ್ಯಗೊಳಿಸುವ ಶಕ್ತಿಯನ್ನು ಹೊಂದಿರುವವಳು. ಆಕೆಯ ಆರಾಧನೆಯಿಂದ ದೇವತೆಗಳು ಶಕ್ತಿಯನ್ನು, ಭಕ್ತರು ಮೋಕ್ಷವನ್ನು ಪಡೆಯುತ್ತಾರೆ. ಇಂತಹ ಅದ್ಭುತ ಮಹಿಮೆಯನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಸ್ನೇಹಿತರೆ, ಸಿದ್ಧಿದಾತ್ರಿಯ ಸ್ವರೂಪವನ್ನು ನೋಡುವುದಾದರೆ 4 ಕೈಗಳಿದ್ದು, ಒಂದರಲ್ಲಿ ಚಕ್ರ, ಇನ್ನೊಂದರಲ್ಲಿ ಶಂಖ, 3ನೇದರಲ್ಲಿ ಗದೆಯನ್ನು ಮತ್ತು 4ನೇದರಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ. ಈ ಸ್ವರೂಪವು ಬಹಳ ಸೌಂದರ್ಯಯುತವಾಗಿದ್ದು ದೇವಾನುದೇವತೆಗಳು ಸದಾ ಅವಳಿಗೆ ಶರಣಾಗಿರುತ್ತಾರೆ. ಇನ್ನು ಇವಳ ಸಾರಥಿಯಾಗಿ ಸಿಂಹವಿದೆ. ಈ ದಿನದಂದು ದೇವಿಯನ್ನು ಧ್ಯಾನಿಸಿ ಪೂಜಿಸುವುದರಿಂದ ತಾಯಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಭಕ್ತರಿಗೆ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟವನ್ನು ಅನುಗ್ರಹಿಸುವವಳು. ಸ್ನೇಹಿತರೆ, ಹಿಂದೂ ಪುರಾಣಗಳ ಪ್ರಕಾರ ಸಿದ್ಧಿದಾತ್ರಿ ಎಂದರೆ ಇಷ್ಟಾರ್ಥಗಳನ್ನು ಪೂರೈಸುವವಳು, ಪರಿಪೂರ್ಣತೆಯನ್ನು ನೀಡುವವಳು ಎಂಬರ್ಥವನ್ನು ನೀಡುತ್ತದೆ. ಸ್ನೇಹಿತರೆ, ಅಣಿಮ, ಗರಿಮ, ಮಹಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶ್ವಿತ ಮತ್ತು ವಶಿತ್ವ ಎಂಬ 8 ಸಿದ್ಧಿಗಳಿವೆ. ಸ್ನೇಹಿತರೆ, ಬ್ರಹ್ಮಾಂಡ ಸೃಷ್ಟಿಯಾದಾಗ ಎಲ್ಲ ದೇವತೆಗಳಿಗೂ ತಮ್ಮ ಕಾರ್ಯ ಮಾಡಲು ಒಂದು ಶಕ್ತಿ ಬೇಕಾಯಿತು. ಆಗ ಶಿವನು ಮಹಾ ತಪಸ್ಸನ್ನು ಕೈಗೊಳ್ಳುತ್ತಾನೆ. ಶಿವನ ತಪಸ್ಸಿನ ಫಲವಾಗಿ ಸಿದ್ಧಿದಾತ್ರಿಯು ಪ್ರತ್ಯಕ್ಷಳಾಗುತ್ತಾಳೆ. ಅವಳ ಆಶೀರ್ವಾದದ ರೂಪವಾಗಿ ಶಿವನಿಗೆ ಎಲ್ಲ ಸಿದ್ಧಿಗಳನ್ನು ನೀಡುತ್ತಾಳೆ. ಆಗ ಶಿವನು ಸಮರ್ಪಣಾ ಭಾವದೊಂದಿಗೆ ಪೂಜಿಸುತ್ತಾನೆ. ಅವಳ ಕೃಪೆಯಿಂದ ಶಿವನ ದೇಹದ ಅರ್ಧ ಭಾಗವು ಶಕ್ತಿಯ ರೂಪದೊಂದಿಗೆ ಐಕ್ಯವಾಗುತ್ತದೆ. ಅಂದರೆ ಅರ್ಧನಾರೀಶ್ವರ ರೂಪವನ್ನು ತಾಳುತ್ತಾಳೆ. ಆದ್ದರಿಂದಲೇ ಶಿವನನ್ನು ಅರ್ಧನಾರೀಶ್ವರ ಎಂದು ಕರೆಯಲಾಗುತ್ತದೆ. ಅದೇ ಸಂದರ್ಭದಲ್ಲಿ ದೇವತೆಗಳಿಗೆ ಶಕ್ತಿಯು ದೊರಕುತ್ತದೆ ಮತ್ತು ಇಡೀ ಜಗತ್ತಿನ ವ್ಯವಸ್ಥೆಯು ಸುಗಮವಾಗಿ ನಡೆಯತೊಡಗುತ್ತದೆ. ಸ್ನೇಹಿತರೆ, ಈ ಪುರಾಣದ ಕಥೆಯಿಂದ ನಮಗೆ ತಲುಪುವ ಸಂದೇಶವೇನೆಂದರೆ, ನಿಜವಾದ ಶಕ್ತಿ ಹೊರಗಿನ ವಸ್ತುಗಳಲ್ಲಿ ಇಲ್ಲ, ನಮ್ಮೊಳಗಿರುವ ಆಧ್ಯಾತ್ಮಿಕ ಶುದ್ಧತೆಯಲ್ಲಿ ಅಡಗಿದೆ. ನಿತ್ಯ ನಮನ, ಧ್ಯಾನ ಮತ್ತು ಪೂಜೆಯಿಂದ ಪ್ರತಿಯೊಬ್ಬರ ಬದುಕಿನಲ್ಲಿ ನಿಜವಾದ ಶಾಂತಿ, ಶಕ್ತಿ ಮತ್ತು ಸಾಧನೆಯನ್ನು ಪಡೆಯಬಹುದು. ಸ್ನೇಹಿತರೆ, ಇದಿಷ್ಟು ಸಿದ್ಧಿದಾತ್ರಿ ದೇವಿಯ ಅವತಾರದ ಮಹಿಮೆಯಾಗಿದೆ. ನವರಾತ್ರಿಯ ಈ ಅಂತಿಮ ದಿನದಂದು ಈ ದೇವಿಯನ್ನು ಆರಾಧಿಸಿ ಜೀವನದಲ್ಲಿ ಯಶಸ್ಸು, ಶಕ್ತಿ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯಿರಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ. ಧನ್ಯವಾದಗಳು. ಇಂತಿ ನಿಮ್ಮ ವನಸಿರಿ ಪಬ್ಲಿಕ್ ಟ್ರೆಂಡ್ಸ್, ಮೈಸೂರು.